ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪುಷು ವ್ಲಾಗ್ಸ್ ಕನ್ನಡ. ಇವತ್ತು ನಾವು ಮೈಸೂರಿಗೆ ಅಂತ ಹೊರಟಿದ್ದೀವಿ. ಸಡನ್ನಾಗಿ ನೆನ್ನೆ ನೈಟ್ ಪ್ಲ್ಯಾನ್ ಆಗಿದ್ದು. ಚಿನ್ನಮ್ಮ ಬೆಳಗ್ಗೆ ಬೇಗ ಎದ್ದಿದ್ದಾಳೆ, ಹಂಗಾಗಿ ಮೂಡಲ್ಲಿಲ್ಲ ಅವಳು. ಹಾಯ್ ಮಾಡು ಚಿನ್ನು. ನೆಕ್ಸ್ಟು ವ್ಲಾಗ್ ಕಂಟಿನ್ಯೂ ಮಾಡ್ತೀನಲ್ಲ, ಅದರಲ್ಲಿ ಮಾರ್ನಿಂಗ್ ಬೇಗ ಬಿಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಮಕ್ಕಳೆಲ್ಲ ಇರೋದ್ರಿಂದ ಅವ್ರನ್ನ ಎಬ್ಬಿಸಿ ರೆಡಿ ಮಾಡಿ ಎಲ್ಲ ಕರ್ಕೊಂಡು ಹೊರಡೋತ್ತಿಗೆ ಲೇಟ್ ಆಯಿತು. ನಾವು 9 o'clock ಆಗಿತ್ತು ಮನೆ ಬಿಟ್ಟಾಗ. ಇನ್ನೂ ಟಿಫನ್ ಮಾಡಿಲ್ಲ. ಒಂದಿವೆ ಹೋಗ್ತಾ ಅಲ್ಲೇ ಬಿಡದಿಯಲ್ಲಿ ಇಡ್ಲಿ ತಿನ್ಕೊಂಡು ಹೋಗೋಣ ಅಂದ್ಕೊಂಡ್ವಿ. ಚಿಕ್ಕಗೆ ನೋಡಿ ಬೆಳಗ್ಗೆ ಬೇಗ ಎದ್ದಿರೋದ್ರಿಂದ ಆಲ್ರೆಡಿ ಅವಳಿಗೆ ನಿದ್ದೆ ಬರೋ ಥರ ಆಗಿತ್ತು. ಅವಳಿಗೆ ಮನೆಯಲ್ಲೇ ಸ್ವಲ್ಪ ತಿನ್ನಿಸ್ಕೊಂಡು ಮಾಲ್ಟ್ ತಿನ್ನಿಸ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತೆ ಅಲ್ಲಿ ಒಂದಿವೆ ತಿನ್ನೋದಕ್ಕೆ ಹಿಂಸೆ ಮಾಡ್ತಾಳೆ ಅಂತ ಅಂದ್ಕೊಂಡು ನೋಡಬೇಕು. ತುಂಬ ಲಾಂಗ್ ಹೋಗ್ತಾ ಇರೋದು, ಅವಳು ಯಾವ ಥರ ರಿಯಾಕ್ಟ್ ಮಾಡ್ತಾಳೆ ಅಂತ. ನಾವು ಎಲ್ಲೋಗ್ತಿದೀವಿ ಕೊಟ್ಟ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಬನ್ನಿ ನಿಮಗೂ ತೋರಿಸ್ತೀವಿ. ಬನ್ನಿ ನಿಮ್ಗೂ ರೋಡ್ ಕೊಡ್ಸಿರ್ತೀವಿ. ಇವಾಗ ಸ್ವಲ್ಪ ಟ್ರ್ಯಾಕಿಗೆ ಬಂದ್ಲು. ಅವ್ರ ಪಪ್ಪಂಗೆ ತಲೆ ತಿಂತಿದ್ಲು, ನಾನು ಮುಂದೆ ಕೂತ್ಕೊಳ್ತೀನಿ ಪಪ್ಪ, ನಿಮ್ಮ ಜೊತೆ ಮುಂದೆ ಕೂತ್ಕೊಳ್ತೀನಿ ಅಂತ. ಬಟ್ ಸ್ವಲ್ಪ ದೊಡ್ಡೋಳಾಗಿರೋದ್ರಿಂದ ಮುಂದೆ ಕೂರಿಸ್ಕೊಂಡು ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಜಾಸ್ತಿ ದೂರ ಮುಂದೆ ಕೂರಿಸ್ಕೊಳ್ಳೋಕ್ಕಾಗೋದಿಲ್ಲ. ಹಾಗಾಗಿ ಅವಳನ್ನ ಏನೇನೋ ಡೈವರ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಇಲ್ಲಿ ಬಿಡದಿ ಹತ್ರ ಬಂದ್ವಿ. ಇಲ್ಲಿ ಹೋಟೆಲ್ಗೆ ಬಂದ್ವಿ. ಬಿಡದಿ ತಟ್ಟೆ ಇಡ್ಲಿ ಫೇಮಸ್ ಅಲ್ವಾ. ಸೊ ಈ ರೂಟಲ್ಲಿ ಹೋಗುವಾಗ ಒಂದು ಸತಿನಾದರೂ ತಿನ್ಕೊಂಡು ಹೋಗ್ಬೇಕು, ಇಲ್ಲಾಂದರೆ ಸಮಾಧಾನ ಆಗಲ್ಲ. ತುಂಬ ಬಿಸಿಲಿದೆ ಇವತ್ತು ಮಾತ್ರ, ಸಿಕ್ಕಾಪಟ್ಟೆ ಬಿಸಿಲಿದೆ. ಎಲ್ಲೋ ಸಮ್ಮರ್ ಟೈಮಲ್ಲಿ ನಾವು ಈಚೆ ಬಂದಿದ್ದೀವಿ ಅಂತ ಅನ್ನಿಸ್ತಾ ಇದೆ. ಲಾಸ್ಟ್ ವೀಕಿಗೆ ಹೋಲಿಸ್ಕೊಂಡ್ರೆ ಇವಾಗ ಒಂದು 2 ಡೇಸಿಂದ ಸ್ವಲ್ಪ ಬಿಸಿಲು ಜಾಸ್ತಿ ಆಗಿದೆ. ಕೇಳ್ತಾ ಇದ್ದಾರೆ ಏನೇನು ಬೇಕು ಅಂತ ಹೇಳಿ. ಆಲ್ರೆಡಿ 9:45 10 o'clock ಆಗಿತ್ತು ನಾವಿಲ್ಲಿ ಬರೋ ಹೊತ್ತಿಗೆ. ಇವಾಗ ಟಿಫನ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಹೊರಟ್ವಿ. ನೋಡಿ ಚಿಕ್ಕು ಯಾವ ರೀತಿ ಆಟ ಆಡ್ತಿದ್ದಾಳೆ. ಏನ್ ಚಿಕ್ಕು ಇಲ್ಲಿದ್ದಾನೆ ಪೋಲಿ. ಇವಾಗ ಫಸ್ಟು ನಾವು ಕ್ಷಣಾಂಬ ಟೆಂಪಲ್ಗೆ ಬಂದ್ವಿ. ಇದು 1 o'clockಗೆ ಕ್ಲೋಸ್ ಆಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ಫಸ್ಟ್ ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಬಂದ್ವಿ. ನಿಮಿಷಾಂಬ ಈವ್ನಿಂಗ್ವರೆಗೂ ಓಪನ್ ಇರುತ್ತೆ, ಹಾಗಾಗಿ ಅಲ್ಲಿ ಆಮೇಲೆ ಹೋಗೋಣ ಅಂಥೇಳಿ ಇದಕ್ಕೆ ಬಂದಿದ್ದೀವಿ. ನಾವು ಬರೋದಕ್ಕೂ ಮತ್ತು ಇನ್ನೂ 12:30 ಏನೋ ಆಗಿತ್ತು, ಅಷ್ಟೊತ್ತಿಗೆ ಕ್ಲೋಸ್ ಮಾಡ್ತಿದ್ರು. ಹಾಗಾಗಿ ನಾವು ಬಂದ ತಕ್ಷಣ ದರ್ಶನ ಮಾಡ್ಕೊಂಡು ಬಿಟ್ವಿ. ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂತ ಹೇಳಿ. ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡಿಕೊಟ್ರು. ನೋಡಿ ಎಷ್ಟು ಚೆನ್ನಾಗಿದೆ. ಹೇಳ್ತಾ ಇದ್ದಾರೆ ದೇವಸ್ಥಾನದ ಹಿನ್ನೆಲೆನ. ಸರಸ್ವತಿ ಸ್ವರೂಪಿಣಿ, ಆ ಕಡೆ ಕೈಯಲ್ಲಿ ಕಮಲಗಳು, ಲಕ್ಷ್ಮೀ ಸ್ವರೂಪಿಣಿ, ದೇಹ ಮಾತ್ರ ಪಾರ್ವತಿ. ಅಮ್ಮನವರ ದೃಷ್ಟಿ ಕೆಳಗೆ ಶ್ರೀಚಕ್ರ ನೋಡ್ತಾ ಇರೋದು, ಹಾಗಾಗಿ ಇದೊಂದು ವಿಶೇಷ. ಏನು ಸಮಾಚಾರ? ಕ್ಷಣಾಂಬ ಟೆಂಪಲ್ನ ನೋಡಿಕೊಂಡು ಶ್ರೀರಂಗಪಟ್ಟಣಕ್ಕೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಯಾಕಂದರೆ ಶ್ರೀರಂಗಪಟ್ಟಣನೂ ಮಧ್ಯಾಹ್ನ ಕ್ಲೋಸ್ ಆಗಿಬಿಡುತ್ತೆ ಅಂಥೇಳಿ. ನೋಡಿ ಅವ್ರ ಪಪ್ಪಂಗೆ ಯಾವ ಥರ ಟಾರ್ಚರ್ ಮಾಡ್ತಿದ್ದಾಳೆ ಅಂತ ಇಟ್ಕೊಂಡು ಹೋಗ್ತಾ ಇದ್ದಾಳೆ. ಎಳ್ನೀರು ಕುಡಿಬೇಕು ಅಂತ ಹೇಳಿದ್ಲು, ಹಾಗಾಗಿ ಹೆಂಗಿದೆ ಚಿನ್ನು ಎಳ್ನೀರು ಹೇಳಿ ನಿಂತ್ಕೊಂಡ್ವಿ. ತುಂಬ ಬಿಸಿಲಿರೋದ್ರಿಂದ ತುಂಬ ಗಂಟಲೆಲ್ಲ ಡ್ರೈ ಆಗ್ತಾಯಿತ್ತು. ಲಿಕ್ವಿಡ್ ಥರ ಏನಾದರೂ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು. ಇವಾಗ ಶ್ರೀರಂಗಪಟ್ಟಣ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲೂ ಕೂಡ ಕ್ಲೋಸ್ ಆಗ್ತಿದ್ದರಿಂದ ಬೇಗ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ, ಬನ್ನಿ ತೋರಿಸ್ತೀವಿ. ಐ ಬಂಗಾರು ಆರದು.
ಇವಾಗ ನಿಮಿಷಾಂಬ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ನೀರಲ್ಲೆಲ್ಲ ಆಟ ಆಡ್ತಾ ಇದ್ದಾಳೆ ಚಿನ್ನಮ್ಮ, ತುಂಬ ಚೆನ್ನಾಗಿ. ಅವಳಿಗೆ ನೀರಲ್ಲೆಲ್ಲ ಆಟ ಆಡೋದು ಅಂದರೆ ತುಂಬಾ ಇಷ್ಟ, ತುಂಬ ಖುಷಿಯಿಂದ ಆಡ್ತಾಳೆ. ಅದಕ್ಕೋಸ್ಕರ ಕರ್ಕೊಂಡು ಬಂದ್ವಿ. ಇವಾಗ ಎಲ್ಲ ಫ್ರೆಶ್ ಅಪ್ ಆಗಿ ಮತ್ತೆ ದೇವಸ್ಥಾನದಲ್ಲಿ ದರ್ಶನ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಅಷ್ಟೊಂದೇನು ರಶ್ ಇರಲಿಲ್ಲ, ಸೊ ಹಾಗಾಗಿ ಬೇಗ ದರ್ಶನ ಆಯಿತು. ದರ್ಶನ ಮುಗಿಸ್ಕೊಂಡು ಬಂದ್ವಿ. ಇಲ್ಲೆಲ್ಲ ತುಂಬ ಅಂಗಡಿಗಳಿತ್ತು, ವೆಜಿಟೇಬಲ್ಸು ಫ್ರೆಶ್ ಆಗಿತ್ತು, ಸೊಪ್ಪು ವೆಜಿಟೇಬಲ್ಸ್ ಎಲ್ಲ ಇಟ್ಕೊಂಡಿದ್ರು. ಬಟ್ ನಾವು ಡೈರೆಕ್ಟ್ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ವಲ್ಲ, ಹಾಗಾಗಿ ಏನೂ ತೊಗೊಳ್ಳಿಲ್ಲ. ಬ್ಯಾಂಗ್ಳೂರ್ ಡೈರೆಕ್ಟ್ ತೊಗೊಂಡಿದ್ರೆ ತೊಗೊಳ್ಬೋದಿತ್ತು. ಇಲ್ಲಿ ಹಲಸಿನಣ್ಣು ಇಟ್ಕೊಂಡಿದ್ದು ಚಿನ್ನಮ್ಮ ಬೇಕು ಅಂತ ಹೇಳಿದ್ಲು, ಹಾಗಾಗಿ ಅವಳಿಗೆ ಕೊಡ್ಸೋಣ ಅಂತ ಹೇಳಿ ಕರ್ಕೊಂಡು ಬಂದಿದ್ದೀವಿ. ತುಂಬ ವಿಶಾಲವಾಗಿದೆ ದೇವಸ್ಥಾನ. ನಾನು ಫಸ್ಟ್ ಟೈಮ್ ಬಂದಿದ್ದು ಇಲ್ಲಿಗೆ. ಎಷ್ಟೊಂದು ಸತಿ ಮೈಸೂರಿಗೆ ಓಡಾಡ್ತಾ ಇದ್ವಿ, ಬಟ್ ಒಂದು ಸತಿನೂ ಬಂದಿರಲಿಲ್ಲ. ಇದೆ ಫಸ್ಟ್ ಟೈಮ್ ಬಂದಿದ್ದು. ಮತ್ತು ಈ ಸಡನ್ನಾಗಿ ಈ ಥರ ಟ್ರಿಪ್ ಪ್ಲ್ಯಾನ್ ಮಾಡ್ಕೊಂಡು ಬಂದಿರೋದಕ್ಕೊಂದು ರೀಸನ್ ಕೂಡ ಇದೆ, ಸರ್ಪ್ರೈಸ್ ಇದೆ. ಅದನ್ನು ನಾನು ನಿಮಗೆ ನಾಳೆ ವ್ಲಾಗಲ್ಲಿ ನಾನು ಹೇಳ್ತೀನಿ ಏನು ಅಂತ. ಯಾರೆಲ್ಲ ಗೆಸ್ ಮಾಡ್ತೀರಾ ಗೆಸ್ ಮಾಡಿ ನನಗೆ ಕಮೆಂಟ್ ಮಾಡಿ. ಇವಾಗ ಇಲ್ಲಿಂದ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲೂ ಕೂಡ ಬೇಗ ಕ್ಲೋಸ್ ಆಗಿಬಿಡ್ತು. ಆಲ್ರೆಡಿ ಈವ್ನಿಂಗ್ 5 o'clock ಆಗಿಬಿಟ್ಟಿತ್ತು. ಮತ್ತು ಚಿಕ್ಕು ಕೂಡ ತುಂಬ ಅನ್ಕಂಫರ್ಟಬಲ್ ಇದ್ಲು. ಅವಳಿಗೆ ಮಾರ್ನಿಂಗಿಂದ ಅಷ್ಟು ನಿದ್ದೆ ಸರಿಯೋಗಿರಲಿಲ್ಲ. ಹಾಗಾಗಿ ಸ್ವಲ್ಪ ಬೇಗ ದರ್ಶನ ಮುಗಿಸ್ಕೊಂಡು ಹೋಗೋಣ ಅಣ್ಣನ ಮನೆಗೆ ಅಂತ ಹೇಳಿ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ತುಂಬ ರಶ್ ಇದ್ದರು, ಹಾಗಾಗಿ ಸ್ವಲ್ಪ ಸ್ಪೆಷಲ್ ಎಂಟ್ರಿ ತೊಗೊಂಡು ಬೇಗ ದರ್ಶನ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ. ಮತ್ತು ಇಲ್ಲಿ ನೈಟ್ ತುಂಬ ಕತ್ಲೆ ಆದರೆ ಮಕ್ಕಳು ಕೂಡ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿ ಸ್ಪೆಷಲ್ ಎಂಟ್ರಿ ಟಿಕೆಟ್ ತೊಗೊಂಡು ಬರೋದಕ್ಕೆ ಹೋಗಿದ್ದಾರೆ ಹಸ್ಬೆಂಡು. ಇಲ್ಲೂ ಕೂಡ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು. ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವ್ಲಾಗ್. ಮತ್ತೆ ನಾಳೆ ಈ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತೀನಿ. ನಾಳೆ ಎಲ್ಲಿಗೆ ಹೋದ್ವಿ, ಏನು ಸ್ಪೆಷಲ್ ಅಂತ ನಾನು ನಿಮಗೆ ತಿಳಿಸ್ತೀನಿ. ಯಾರೆಲ್ಲ ಅಲ್ಲಿವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.